ನಮಸ್ತೆ. ಇವತ್ತು ನಾನು ಹೇಳ ಹೊರಟಿರುವುದು ಒಬ್ಬ ಸಾಧಕಿಯ ಬಗ್ಗೆ. ಪ್ರಾರಂಭದಲ್ಲಿ ಶಿಕ್ಷಕಿಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ತದನಂತರ ಶಿಕ್ಷಣ ಕ್ಷೇತ್ರದಿಂದ ತಮ್ಮ ವೃತ್ತಿ ಜೀವನವನ್ನು ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಇವತ್ತು ತಮ್ಮದೇ ಆದ ಹೋಮ್ಲಿ ಬೈಟ್ಸ್ ಎಂಬ ಖಾದ್ಯ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸುತ್ತಿರುವ ಶ್ರೀಮತಿ ಗೀತಾ ಶ್ಯಾಮ್ ಇವರ ಸಾಧನಾ ಪಥದ ಬಗ್ಗೆ ನೋಡೋಣ ಬನ್ನಿ. ಆರಂಭದಲ್ಲಿ ಸಣ್ಣ ರೀತಿಯಲ್ಲಿ ಪ್ರಾರಂಭವಾದ ಈ ಉದ್ಯಮವು ತಮ್ಮ ಶುಚಿರುಚಿಯಾದ ಬಗೆ ಬಗೆಯ ತಿಂಡಿ ತಿನಿಸುಗಳ ಗುಣಮಟ್ಟದಿಂದಾಗಿ ಗ್ರಾಹಕರನ್ನು ಆಕರ್ಷಿಸಿ ಇವತ್ತು ವಿಸ್ತೃತವಾಗಿ ಬೆಳೆಯುತ್ತಿದೆ. ಪುತ್ತೂರಿನಿಂದ ಬೈಪಾಸ್ ರಸ್ತೆಯಲ್ಲಿ ಸಾಗುವಾಗ ವಿವೇಕಾನಂದ ತೆಂಕಿಲ ಕ್ಯಾಂಪಸ್ ಹಾಗೂ ಸ್ವಾಮಿ ಕಲಾಮಂದಿರದಿಂದ ಅನತಿ ದೂರದಲ್ಲಿರುವ ಪೃಥ್ವಿ ಬಡಾವಣೆಯಲ್ಲಿರುವ ಒಂದು ಕಟ್ಟಡದಲ್ಲಿ ಈ ಉದ್ಯಮವು ನಡೆಯುತ್ತಿದೆ. ಇಲ್ಲಿಗೆ ಪ್ರವೇಶಿಸುವಾಗಲೇ ಮನೆಯ ವಾತಾವರಣವಿದ್ದು, ಈ ಕಾರಣಕ್ಕಾಗಿಯೇ ಇಲ್ಲಿ ತಯಾರಾಗುವ ಎಲ್ಲ ಖಾದ್ಯಗಳನ್ನು ಸವಿಯುವಾಗ ಮನೆಯಲ್ಲಿಯೇ ತಯಾರಿಸಿದ ಶುಚಿ ರುಚಿಯ ಭಾವನೆ ಬರುತ್ತದೆ. ಬನ್ನಿ, ಮೊದಲಿಗೆ ಇಲ್ಲಿ ತಯಾರಾಗುವ ಖಾದ್ಯಗಳನ್ನೊಮ್ಮೆ ನೋಡಿ ಬರೋಣ. ನಾವೀಗ ಈ ಉದ್ಯಮದ ಬಗೆಗೆ ಹಾಗೂ ಇಲ್ಲಿ ತಯಾರಾಗುವ ತಿಂಡಿ ತಿನಿಸುಗಳ ಬಗೆಗೆ ಹೆಚ್ಚಿನ ಮಾಹಿತಿಯನ್ನು ಶ್ರೀಮತಿ ಗೀತಾ ಶ್ಯಾಮ್ ಇವರಿಂದಲೇ ತಿಳಿಯೋಣ ಬನ್ನಿ. ನಮಸ್ತೆ ಗೀತವ್ರೆ. ನಮಸ್ತೆ. ಮೊದಲಿಗೆ ನೀವು ನಮಗೆ ನಿಮ್ಮ ಹುಟ್ಟೂರು ಹಾಗೆ ನೀವು ಮದುವೆಯಾಗಿ ಬಂದ ಮನೆ ಇದರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಡಿ. ನಮಸ್ತೆ, ನಾನು ಗೀತಾ ಅಂತ. ನಾವಿಲ್ಲಿ ಪುತ್ತೂರಲ್ಲಿ ತೆಂಕಿಲದಲ್ಲಿ ವಾಸಿಸ್ತಿದ್ದು. ನನ್ನ ಊರು ಅಂದರೆ ಮುಳ್ಳೇರಿಯಾದ ಹತ್ರ ಪೆರಡಂಜಿ ಅಂತ. ನನ್ನ ತಾಯಿ ಮನೆ ಹೋಂಗೋಟು ಅಂತ, ಅಂದರೆ ಅದು ನೀಲೇಶ್ವರ ಆಚೆ ಆಗ್ತದೆ. ನಾವು ಇಲ್ಲಿಗೆ ಬಂದದ್ದು, ಪುತ್ತೂರಿಗೆ ಬಂದದ್ದು ನಮ್ಮ ಗಂಡನ ಕೆಲಸಕ್ಕೋಸ್ಕರ ಬಂದದ್ದು. ನಮ್ಮ ಪ್ರೈವೇಟ್ ಕಂಪನಿಯಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಾನು ಟೀಚಿಂಗಲ್ಲಿದ್ದೆ, ಇಲ್ಲಿ ಸ್ಕೂಲಲ್ಲಿ, ಪ್ರೈವೇಟ್ ಸ್ಕೂಲಲ್ಲಿ ಟೀಚಿಂಗಲ್ಲಿದ್ದೆ. ಹಾಗೆ ಮತ್ತೊಂದು 2 ವರ್ಷ ವರ್ಕ್ ಮಾಡಿದೆ. ನನ್ನ ಮಕ್ಕಳು ಅಂದರೆ 2 ಹುಡುಗರು ನನಗೆ. ದೊಡ್ಡವ 5ನೇ ಕ್ಲಾಸು, ಆಶೀಶ್ ಕೃಷ್ಣ ಅಂತ. ಸಣ್ಣವ ಅದ್ವೈ ರಾಮ ಅಂತ, 5 ವರ್ಷ, ಅವನಿಗೆ LKG ಓದ್ತಾ ಇದ್ದಾನೆ. ಇಲ್ಲಿ ಪುತ್ತೂರಲ್ಲಿ ವಿವೇಕಾನಂದ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ನೀವು ಟೀಚರ್ ಆಗಿದ್ರಿ ಅಂತ ಹೇಳಿದ್ರಿ ಮೊದಲು. ಅದನ್ನು ಬಿಟ್ಟು ಈಗ ನೀವು ನಿಮ್ಮ ಸ್ವಂತ ಈ ಗೃಹ ಉದ್ಯಮವನ್ನು ಆರಂಭ ಮಾಡಿದ್ದಕ್ಕೆ ಕಾರಣ ಏನು? ಅಂದರೆ ಬೇಸಿಕ್ ನನ್ನ ಎಜುಕೇಷನ್ನು BSc B.Ed. ನಾನು B.Ed ಮಾಡಿದ್ದು ಬೆಂಗಳೂರಲ್ಲಿ. ನಾವು ಬೆಂಗಳೂರಲ್ಲಿ ಇದ್ವಿ, ಮದುವೆ ಆಗುವಾಗ ಬೆಂಗಳೂರಲ್ಲಿ ಇದ್ವಿ. ಆಮೇಲೆ ನಾವು ಊರಿಗೆ ಶಿಫ್ಟ್ ಆಗಿದ್ದು, ಮಗನ ಎಜುಕೇಷನ್ ಅಂತ ಹೇಳಿ ಊರಿಗೆ ಶಿಫ್ಟ್ ಆಗಿದ್ದು. ಅದಾಗಿ ಸ್ವಲ್ಪ ವರ್ಷ ಒಂಥರ ಆಸೆ ಇತ್ತು ನನಗೊಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಆಮೇಲೆ ಊರಿಂದ ಪುತ್ತೂರಿಗೆ ಶಿಫ್ಟ್ ಆದ್ವಿ. ಪುತ್ತೂರಿಗೆ ಶಿಫ್ಟ್ ಆದಾಗ ಇಲ್ಲಿ ಅಂದರೆ ನಮ್ಮ ಪಕ್ಕದಲ್ಲಿ ಸ್ಕೂಲ್ ಇತ್ತು. ಹಾಗೆ ಜಾಬಿಗೆ ಟ್ರೈ ಮಾಡಿದೆ. B.Ed ಆಗಿದ್ದೇನೆ ಅಂತ ಹೇಳಿ ಜಾಬಿಗೆ ಟ್ರೈ ಮಾಡಿದೆ. ಜಾಬ್ ಸಿಕ್ಕಿತ್ತು. ಹಾಗೆ 2 ವರ್ಷ ಜಾಬ್ ಮಾಡಿದಾಗ ಕೊರೋನಾ ಟೈಮ್ ಬಂತು. ಅದಾದಮೇಲೆ ಪ್ರೆಗ್ನೆಂಟ್ ಆದೆ. ಸೆಕೆಂಡ್ ಬೇಬಿ ಆದ ನಂತರ ನನಗೆ ಅಂದರೆ ಜಾಬಿಗೆ ಪುನಃ ಅಲ್ಲಿ ಸೇರಲಿಕ್ಕೆ ಒಂದು ಮನೆಯಲ್ಲಿ ಯಾರೂ ಜನ ಇಲ್ಲ ನೋಡಲಿಕ್ಕೆ ಅಂತ. ಇನ್ನೊಂದು ಮತ್ತು ನನಗೆ ಆಯಿತು, ಹೇಗೂ ಒಂದು ಡಿಸ್ಕಂಟಿನ್ಯೂ ಆಯಿತಲ್ಲ, ಇನ್ನು ಕಂಟಿನ್ಯೂ ಮಾಡೋದು ಬೇಡ ಅಂತ ಆಯಿತು. ನನ್ನ ಆಸೆಯನ್ನೇ ಮಾಡುವಂತಾಯಿತು. ಹಾಗೆ ಏನು ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಇದು ಮಾಡಿ ಫುಡ್ ಇಂಡಸ್ಟ್ರಿ ಅದೇ ಮಾಡುವಂತ ಹೇಳಿ ಉಣ್ಣಿಯಪ್ಪ ಅಂತ ಕೇರಳದೊಂದು ಪ್ರಾಡಕ್ಟ್, ಅದನ್ನೇ ಇಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡುವಂತ ಹಾಗೆ ನಾನು ಸ್ಟಾರ್ಟ್ ಮಾಡಿದೆ.
ನಿಮ್ಮ ಈ ಗೃಹ ಉದ್ಯಮಕ್ಕೆ ಹೋಮ್ಲಿ ಬೈಟ್ಸ್ ಅನ್ನೋ ಹೆಸರನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಅದು ಅಂದರೆ ನಮ್ಮ ಟ್ಯಾಗ್ ಲೈನೇ ಎವ್ರಿ ಬೈಟ್ ಫೀಲ್ಸ್ ಹೋಮ್ ಅಂತ ಇರುತ್ತೆ. ನಾವು ಅಂದರೆ ನಾನು ಮಾಡಿಕೊಟ್ಟ ಪ್ರಾಡಕ್ಟು ಕಸ್ಟಮರ್ ಅವರು ತಿನ್ನುವಾಗ ಅವ್ರ ಮನೆಯವರಿಗೆ ನೆನಪಾಗಬೇಕು. ಅಂದರೆ ಆ ಒಂದು ಉದ್ದೇಶದಿಂದ ಹೋಮ್ಲಿ ಬೈಟ್ಸ್ ಅಂತ ಹೆಸರು. ನೀವು ತಯಾರು ಮಾಡ್ತಾ ಇರುವಂತಹ ಫುಡ್ ಐಟಮ್ಸ್ಗಳು ನಮ್ಮ ಪುತ್ತೂರಿನಲ್ಲಿ ಯಾವ ಶಾಪ್ನಲ್ಲೆಲ್ಲ ಸಿಗ್ತದೆ? ಉಣ್ಣಿಯಪ್ಪ ಅಂದರೆ ಓಂಕಾರ, ಪ್ರಾರ್ಥನಾ, ಪ್ರೇಮ ಆ ಥರದ ಬೇಕರಿಗಳಲ್ಲಿ ಸಿಗ್ತದೆ ಎಲ್ಲ. ಬೇರೆ ಐಟಮ್ಸು ಹೋಟೆಲ್ ಸಂತೃಪ್ತಿ ಅಂತ ದರ್ಬೆಯಲ್ಲಿ ಹೋಟೆಲ್ ಸಂತೃಪ್ತಿಯಲ್ಲಿ ಸಿಗ್ತದೆ. ಇನ್ನೊಂದು ಹೋಟೆಲ್ ನಮ್ಮ ಮನೆ ಅಂತ ಕಬಕದಲ್ಲಿದೆ, ಅಲ್ಲಿಯೂ ನಮ್ಮ ಐಟಮ್ಸ್ ಎಲ್ಲವೂ ಸಿಗ್ತದೆ. ಕೆಲವೊಂದು ಐಟಮ್ ನಗರದಲ್ಲಿ ಒಂದು ವಿಕ್ಕಿ ಅಂತ ಒಂದು ಬೇಕರಿ ಇದೆ, ಅಲ್ಲಿಯೂ ಸಹ ಸಿಗ್ತದೆ ನಮ್ಮ ಐಟಮ್ಸ್. ಗ್ರಾಹಕರ ಪ್ರತಿಕ್ರಿಯೆ ಹೇಗಿದೆ? ಸ್ಟಾರ್ಟಿಂಗಲ್ಲಿ ಅಂದರೆ ನಾವು ಪ್ರತಿಯೊಬ್ಬರಲ್ಲಿ ಕೇಳ್ತಾ ಇರಲಿಲ್ಲ ಹೇಗೆ ಅಂತ ಅವರಾಗೆ ಈಚೆ ಹೇಳ್ತಾ ಇದ್ರು. ಒಂದು 95% ಅಲ್ಲ, ಒಂದು 99% ಜನಗಳು ನಮಗೆ ಪಾಸಿಟಿವ್ ಹೇಳ್ತಾರೆ. ನೆಗೆಟಿವ್ ಹೇಳಿದರೆ ಏನೋ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ, ಉಪ್ಪು ಕಡಿಮೆ ಆಗಿದೆ ಆ ಥರ ಬಿಟ್ಟರೆ ಬೇರೆ ಯಾವುದು ಹೇಳೋದಿಲ್ಲ. ಅಂದರೆ ನಾವು ಎಣ್ಣೆ ರಿಪೀಟಾಗಿ ಯೂಸ್ ಮಾಡೋದಿಲ್ಲ. ಎಣ್ಣೆಯನ್ನು ತೆಂಗಿನ ಎಣ್ಣೆ ನಾವು ಮಿಲ್ಲಿಂದಲೇ ತರ್ತಾ ಇರೋದು, ಹಾಗೆ ಅದರಲ್ಲಿ ಸ್ಮೆಲ್ ಬರಲಿಕ್ಕೆಲ್ಲ ಏನಿಲ್ಲ. ಮತ್ತು ತೆಂಗಿನ ಎಣ್ಣೆಯಲ್ಲಿ ಮಾಡಿದ ಪ್ರಾಡಕ್ಟ್ ನಮಗೆ 1 ವಾರಕ್ಕಿಂತ ಜಾಸ್ತಿ ಗಾಳಿಯಲ್ಲಿ ಇದು ಓವನ್ ಅದರಲ್ಲಿ ಆದರೆ ಅದು ಸ್ವಲ್ಪ ಚೇಂಜ್ ಆಗ್ತದೆ ಸ್ಮೆಲ್. ಇಲ್ಲ ನೀವು ಆ್ಯಡ್ ಟೈಟ್ ಆಗಿದ್ರೆ ಅದು ಏನೂ ಆಗೋದಿಲ್ಲ. ಹಾಗೆ ನಾವು ಪ್ರತಿ ಕಸ್ಟಮರಿಗೆ ಹೇಳ್ತೇನೆ, ಆದಷ್ಟು ನಾನು ಹೇಳ್ತೇನೆ ಗೊತ್ತಿಲ್ಲ ನನಗೆ. ಮತ್ತು ಯೂಶ್ವಲಿ ತೆಂಗಿನ ಎಣ್ಣೆ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ ಗೊತ್ತಿರ್ತದೆ ಅದು ಯಾವ ಥರ ಅದರ ನೇಚರ್ ಅಂತ. ಹಾಗೆ ಪಾಸಿಟಿವ್ ರಿವ್ಯೂಸ್ ಜಾಸ್ತಿ ಬರ್ತದೆ. ನೆಗೆಟಿವ್ ಅವ್ರು ಏನಾದರೂ ಹೇಳಿದ್ರು ನಾವು ಪ್ರತಿಯೊಂದು ಪ್ರಾಡಕ್ಟ್ ನಾನು ಟೇಸ್ಟ್ ನೋಡ್ತೇನೆ ಹೇಗೆ ಅಂತ. ನಾನೇ ಅದನ್ನು ನೋಡ್ಕೊಳ್ಳೋದು, ಟೇಸ್ಟ್ ನೋಡೋದು ನಾನೇ. ಹಾಗೆ ಉಪ್ಪು ಜಾಸ್ತಿ ಕಡಿಮೆ ಆದರೆ ನಂಗೆ ಗೊತ್ತಾಗ್ತದೆ ಯೂಶ್ವಲಿ. ಹಾಗಿದ್ದರೂ ನಾನು ಕೆಲವೊಮ್ಮೆ ಹೇಳ್ತೇನೆ ಉಪ್ಪು ಜಾಸ್ತಿ ಆಗಿದೆ ಅಥವಾ ಉಪ್ಪು ಕಡಿಮೆ ಇದೆ ಅಂತ ನಾನು ಹೇಳ್ತೇನೆ. ಇನ್ನೊಂದು ಅದೇ 99% ಜನಗಳು ನನಗೆ ಪಾಸಿಟಿವ್ ಆಗಿ ಹೇಳ್ತಾರೆ. ಈ ಹೋಮ್ಲಿ ಬೈಟ್ಸ್ ನಿಮ್ಮ ಈ ಗೃಹ ಉದ್ಯಮದಲ್ಲಿ ಯಾವೆಲ್ಲ ಐಟಮ್ಸ್ಗಳನ್ನು ನೀವು ಈಗ ತಯಾರು ಮಾಡ್ತಾ ಇದ್ದೀರಿ? ಹೋಮ್ಲಿ ಬೈಟ್ಸಲ್ಲಿ ಸ್ಟಾರ್ಟ್ ಮಾಡಿದ ಪ್ರಾಡಕ್ಟು ಉಣ್ಣಿಯಪ್ಪಂ ಅಂತ. ಅದು ಕೇರಳದ ಟ್ರೆಡಿಷ್ನಲ್ ಫುಡ್. ನಾನು ಕೇರಳದವಳ ಆದ ಕಾರಣ ಆ ಒಂದು ಫುಡ್ ಇಂಟ್ರೊಡ್ಯೂಸ್ ಮಾಡುವ ಅಂತ ನಾನು ಹೊರಟದ್ದು. ಹಾಗೆ ನಾವಿಲ್ಲಿ ಶಾಪಿಗೆ ಅಂತ ಹಾಕ್ತಾ ಇರೋದು ಉಣ್ಣಿಯಪ್ಪಂ ಅಂತ ಒಂದು ಪ್ರಾಡಕ್ಟ್. ಅದಾಗಿ ಬಾಳೆಕಾಯಿ ಚಿಪ್ಸು, ಖಾರದ ಕಡ್ಡಿ, ಮತ್ತು ಚಕ್ಕುಲಿ ಮುರುಕು, ಗೋಧಿ ತುಪ್ಪುಡಿ ಆ ಥರ, ಮತ್ತು ಸ್ವೀಟ್ಸಲ್ಲಿ ಅಮೃತ ಫಲ, 7 ಕಪ್ಪು, ಗೋಧಿ ಲಾಡು, ಆಮೇಲೆ ಶರ್ಕರ ವರಟ್ಟಿ ಅಂತ ಅದು ಸಹ ಕೇರಳದ್ದು ಒಂದು ಆ ಥರದ್ದು. ಮತ್ತು ಸೀಸನಲ್ ವೈಸ್ ಚೇಂಜ್ ಆಗ್ತಾ ಇರ್ತದೆ. ಹಲಸಿನಕಾಯಿ ಟೈಮಲ್ಲಾದರೆ ಹಲಸಿನಕಾಯಿ ಪ್ರಾಡಕ್ಟ್ಗಳು ಆ ಥರ ಎಲ್ಲ ಮಾಡ್ತಾ ಇರ್ತೇವೆ. ನೀವು ಈಗಾಗಲೇ ಹೇಳಿದ್ರಿ ಉಣ್ಣಿಯಪ್ಪಂ ಅಂತ ಹೇಳೋದು ಕೇರಳದ ಟ್ರೆಡಿಷನಲ್ ಫುಡ್ ಅಂತ. ಇದು ಇಲ್ಲಿಯವರಿಗೆ ಸಾಮಾನ್ಯವಾಗಿ ಪರಿಚಯ ಇಲ್ಲ, ಇದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಸರಿ, ಉಣ್ಣಿಯಪ್ಪ ಅಂದರೆ ಕೇರಳದ ಟ್ರೆಡಿಷನಲ್ ಫುಡ್. ನನ್ನ ಪ್ರತಿ ವರ್ಷದ ಬರ್ತ್ಡೇಗೆ ನನ್ನ ಅಮ್ಮ ಉಣ್ಣಿಯಪ್ಪ ಮಾಡ್ತಾ ಇದ್ರು. ಹಾಗೆ ನನ್ನ ಇಷ್ಟದ ಒಂದು ತಿಂಡಿಯಾಗಿತ್ತದು. ಹಾಗೆ ಇಲ್ಲಿ ಹೊಸದಾಗಿ ಒಂದು ಆಲೋಚನೆ ಮಾಡುವಾಗ ಏನು ಮಾಡೋದು ಅಂತ ಒಂದು ಆಲೋಚನೆ ಮಾಡಬೇಕಿತ್ತು. ಏನಾದರೂ ಒಂದು ಹೊಸತ್ತು ತರಬೇಕು, ಮಾರ್ಕೆಟಲ್ಲಿ ಇಲ್ಲದೊಂದು ಐಟಮ್ ತರಬೇಕು ಅಂತ ಆಲೋಚನೆ ಮಾಡಿದಾಗ ನನಗೆ ಫಸ್ಟ್ ಬಂದದೇ ಉಣ್ಣಿಯಪ್ಪ ಮಾಡುವ ಅಂತ. ಹಾಗೆ ಅದನ್ನು ಸ್ಟಾರ್ಟ್ ಮಾಡಿದ್ದು. ಉಣ್ಣಿಯಪ್ಪಂ ಅಂದರೆ ಹೀಗೆ ಇರ್ತದೆ ನೋಡಲಿಕ್ಕೆ. ಕನ್ನಡದಲ್ಲಿ ಆದರೆ ಗುಳಿಯಪ್ಪ ಅಂತ ಹೇಳ್ತೇವೆ. ಇದರ ಇಂಗ್ರೀಡಿಯೆಂಟ್ಸ್ ಅಂದರೆ ನಾವು ಅಕ್ಕಿ ಹೊಡಿಯಲ್ಲಿ ಮಾಡ್ಬೋದು, ಅಕ್ಕಿಯಲ್ಲಿ ಮಾಡ್ಬೋದು, ದೋಸೆ ಅಕ್ಕಿಯಲ್ಲಿ ಮಾಡ್ಬೋದು. ಆಮೇಲೆ ಬೆಲ್ಲ ಹಾಕ್ತೇವೆ, ಬಾಳೆಹಣ್ಣು ಹಾಕ್ತೇವೆ, ಹಾಕಿದ್ರು ಓಕೆ, ಹಾಕದಿದ್ರು ಓಕೆ ಬಾಳೆಹಣ್ಣು, ಏಲಕ್ಕಿ ಹಾಗೂ ಕಪ್ಪೆಳ್ಳು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ದೋಸೆ ಬ್ಯಾಟ್ರಿನ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಹುಳಿ ಬರಬೇಕದು. ನಾವು ಮುಂಚಿನ ದಿವಸವೇ ಹಿಟ್ಟು ಮಾಡಿಟ್ಟು ನೆಕ್ಸ್ಟ್ ಡೇ ಮಾಡ್ತಾ ಇರೋದು. ಅದನ್ನು ಹಪ್ಪದ ಹುಳಿಯಲ್ಲಿ ಹಾಕಿ ಮಾಡ್ತಾ ಇರೋದು. ಇನ್ನೊಂದು ಅಂದರೆ ಶರ್ಕರ ವರಟ್ಟಿ ಅಂತ ಹೇಳಿದರೆ ಇದು ಸಹ ಕೇರಳದ್ದೇ. ಯೂಶ್ವಲಿ ಓಣಂ ಟೈಮಲ್ಲಿ ಓಣಂ ಸದ್ಯಕ್ಕೆ ಇದನ್ನು ಮಾಡ್ತಾರೆ, ಇಲ್ಲದಿದ್ದರೆ ಫಂಕ್ಷನಿಗೆ ಅವರು ಮಾಡ್ತಾರೆ. ಇದು ಬಾಳೆಕಾಯಿ, ಇದರ ಬೇಸ್ ಬಾಳೆಕಾಯಿ, ಬೆಲ್ಲ, ಶುಂಠಿ ಪೌಡರ್, ಇದಿಷ್ಟು ಇದರ ಇಂಗ್ರೀಡಿಯೆಂಟು. ಬೇಕಿದ್ರೆ ಪೆಪ್ಪರ್ ಪೌಡರ್ ಸಹ ಹಾಕ್ಬೋದು. ಇದು ಸಹ ಒಂದು ಸ್ಪೆಷಲ್ ಐಟಮ್ ನಮ್ಮದು. ನಾವು ಯಾವುದೇ ಉದ್ಯಮ ಮಾಡುವಾಗ ಮನೆಯವರ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಈಗ ನಿಮ್ಮ ಈ ಉದ್ಯಮದಲ್ಲಿ ನಿಮ್ಮ ಮನೆಯವರ ಸಪೋರ್ಟ್ ನಿಮಗೆ ಹೇಗಿದೆ? ಆ್ಯಕ್ಚುಲಿ ನಾನು ಈ ಪ್ರೆಗ್ನೆನ್ಸಿ ಎಲ್ಲ ಆಗಿ ಡೆಲಿವರಿ ಎಲ್ಲ ಆದ ನಂತರ ಸುಮ್ಮನೆ ಹೀಗೆ ಮೊಬೈಲ್ ನೋಡೋದು, ಟೈಮ್ ಪಾಸ್ ಮಾಡೋದು ಹಾಗೆ ಆಗ್ತಾ ಇತ್ತು. ಹಾಗೆ ಏನೋ ಒಂದು ಮಾಡಬೇಕು ಅಂತ ಮನೆಯವರಲ್ಲಿ ಹೇಳಬೇಕಿದ್ರೆ ಆಯಿತು ಸರಿ ಮಾಡು ಅಂತ ಹೇಳಿದರು. ಹಾಗೆ ಪ್ಲಾನ್ ಮಾಡಿ ಸರಿ ಈಗ ಉಣ್ಣಿಯಪ್ಪ ಮಾಡ್ತೇನೆ ಅಂತ ಹೇಳಿದ್ರು. ನಿಮ್ಮ ಕೈಯಿಂದ ಆಗೋದಾದರೆ ಮಾಡು, ಮೋರಲ್ ಸಪೋರ್ಟ್ ಎಲ್ಲ ಮಾಡ್ತೇನೆ ಅಂತ ಹೇಳಿದರು. ಹಾಗೆ ಒಂದು
ಏನು ಫಸ್ಟ್ ಸ್ಟಾರ್ಟಿಂಗ್ ಒಂದು ಇನ್ವೆಸ್ಟ್ಮೆಂಟಿಗೆ ಒಂದಿಷ್ಟು ಹಣ ಅಂತ ಅವರೇ ಕೊಟ್ಟರು. ಹಾಗೆ ಆ ಒಂದು ಇದರಲ್ಲಿ ಒಂದೆರಡು ಸ್ಟವ್ ತಗೊಂಡು ಬಂದು ಉಣ್ಣಿ ಹಬ್ಬದೊಂದೆರಡು ಹಬ್ಬಗುಳಿ ತಗೊಂಡು ಬಂದು ಸ್ಟಾರ್ಟ್ ಮಾಡಿದ್ದೇನೆ. ಮೋರಲ್ಲಿ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ. ಫಿಸಿಕಲಿ ಆಗೋದಿಲ್ಲ, ಬಿಕಾಸ್ ಅವರೊಂದು ಪ್ರೈವೇಟ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಫಿಸಿಕಲಿ ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ಬೇಕಿದ್ರೆ ಈಗ ಒಂದು ವೆಬ್ಸೈಟ್ ಮಾಡಿದ್ದಾರೆ, ಅದಕ್ಕೆ ಫುಲ್ ಅವರೇ ಸಪೋರ್ಟ್ ಮಾಡಿದ್ದಾರೆ, ಅವರೇ ಅದನ್ನೆಲ್ಲ ಮಾಡಿ ಕೊಟ್ಟಿದ್ದಾರೆ, ರೆಡಿ ಮಾಡಿ ಕೊಟ್ಟಿದ್ದಾರೆ. ಹಾಗೆ ನನ್ನ ಅಂದರೆ ಮನೆಯವರು ಅಂದರೆ ಬರೀ ಗಂಡ ಮಾತ್ರ ಅಲ್ಲ, ಗಂಡನ ಮನೆಯವರು ಅಂದರೆ ನಮ್ಮದು ಬಿಸ್ನೆಸ್ ಬೇಸ್ ಫ್ಯಾಮಿಲಿ ಗಂಡನ ಮನೆಯದು. ಹಾಗೆ ಅವರು ನಾನು ಹೇಳೋಕ್ಕಿಂತ ಮುಂಚೆ ಅವರೆಲ್ಲರೂ ಸಪೋರ್ಟೇ. ನನ್ನ ಅತ್ತೆ ಆಗಲಿ, ನನ್ನ ಭಾವಂದಿರಾಗಲಿ, ಅಕ್ಕಂದಿರಾಗಲಿ ಎಲ್ಲರೂ ಸಹ ನನಗೆ ಸಪೋರ್ಟೇ. ನನ್ನ ತಾಯಿ ಮನೆ ಕಡೆಯಿಂದಾದರೂ ಎಲ್ಲರೂ ಸಪೋರ್ಟೇ. ನಮ್ಮ ಫ್ಯಾಮಿಲಿಯವರು ಇಲ್ಲಿ ಪುತ್ತೂರಲ್ಲೇ ಇದ್ದಾರೆ, ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಕಸಿನ್ಸ್ ಆಗಲಿ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅಪ್ಪ ಅಮ್ಮ ಹೇಗೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾವೇನು ಎಕ್ಸ್ಪರ್ಟ್ಗಳಲ್ಲ ಅಡಿಗೆಯಲ್ಲಿ, ಆದರೂ ಅವರು ಹೇಳಿಕೊಡ್ತಾರೆ ಹೀಗೆ ಮಾಡಬೇಕು, ಹೇಗೆ ಮೊದಲಿನ ಟ್ರೆಡಿಷನಲ್ ಫುಡ್ ಅವ್ರು ಹೇಗೆ ಮಾಡಿ ಕೊಂಡಿದ್ರು ಅಂತ ಅವರೇ ಹೇಳಿಕೊಟ್ಟದ್ದು, ಅಮ್ಮನೇ ಹೇಳಿಕೊಟ್ಟದ್ದು. ಅವರು ಆದಷ್ಟು ಅವರ ಕಡೆಯಿಂದ ಹೆಲ್ಪ್ ಮಾಡ್ತಾರೆ. ಅಂದರೆ ಹೆಲ್ಪ್ ಮಾಡೋದಂದ್ರೆ ಅದೊಂಥರ ಸಪೋರ್ಟೇ ಅಲ್ವಾ ನಮಗೆ. ಹಾಗೆಲ್ಲರೂ ನನಗೆ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ಹೊಸ ಉದ್ಯಮಕ್ಕೆ ನಾವು ಕಾಲಿಟ್ಟಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಕಮೆಂಟ್ಸ್ಗಳು ಬರುವಂಥದ್ದು ಸಹಜ. ಈ ನಿಮ್ಮ ಉದ್ಯಮಕ್ಕೆ ಯಾವ ರೀತಿಯ ಕಮೆಂಟ್ಸ್ಗಳು ನಿಮಗೆ ಬಂದಿದೆ? ಅದು ನಿಜ, ಪಾಸಿಟಿವ್ ಬರ್ತದೆ, ನೆಗೆಟಿವ್ ಬರ್ತದೆ. ಬಿಸ್ನೆಸ್ ಅಂದರೆ ನಾವು ಎರಡನ್ನೂ ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇದ್ದೇ ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ನನಗೆ ಪ್ರತಿಯೊಬ್ಬರು ಪಾಸಿಟಿವೇ ಹೇಳ್ತಾರೆ ಅಂತ ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು. ಅಲ್ಲ ನೆಗೆಟಿವ್ ಮಾತ್ರ ಬರ್ತದೆ ಅಂತ ನೆಗೆಟಿವ್ ಥಿಂಕಿಂಗಲ್ಲಿ ಒಂದು ಸ್ಟಾರ್ಟ್ ಮಾಡಬಾರ್ದು. ನಾವು ಸ್ಟಾರ್ಟ್ ಮಾಡುವಾಗ ಪಾಸಿಟಿವ್ ಥಿಂಕಿಂಗಲ್ಲಿ ಸ್ಟಾರ್ಟ್ ಮಾಡಬೇಕು. ಎರಡೂ ಬರ್ತದೆ, ಅದು ಸಹಜ. ಸ್ಟಾರ್ಟಿಂಗಲ್ಲಿ ನನಗೆ ಅಂದರೆ ಐಟಮು ನಾನು ಸಹ ಫಸ್ಟ್ ಟೈಮ್ ಮಾಡೋದು, ನಾನೇನು ಎಕ್ಸ್ಪರ್ಟ್ ಅಲ್ಲ. ಮಾಡ್ತಾ ಇರಬೇಕಿದ್ರೆ ಕೆಲವೊಂದು ಉಪ್ಪು ಕಡಿಮೆ ಆಗ್ಬೋದು, ಕೆಲವೊಂದು ಉಪ್ಪು ಜಾಸ್ತಿ ಆಗ್ಬೋದು. ಆ ಥರ ಕಮೆಂಟ್ಸ್ ಕಸ್ಟಮರ್ ಇದರಿಂದ ಬಂದಿತ್ತು. ಅದನ್ನು ನಾವು ಆಕ್ಸೆಪ್ಟ್ ಮಾಡಿ ಅದನ್ನು ಸರಿ ಮಾಡಿ ಮುಂದೆ ಹೋಗ್ತಾ ಇದ್ವಿ. ಅಂದರೆ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಇಂಟ್ರೋವರ್ಟ್. ನಾನು ಈ ಥರ ಒಂದು ಬಿಸ್ನೆಸ್ ಮಾಡ್ತೇನೆ ಅಂತ ನಾನು ಯಾರು ಸಹ ಇದು ಮಾಡಿರಲಿಕ್ಕಿಲ್ಲ. ನನ್ನ ರಿಲೇಟಿವ್ಸ್ ಎಲ್ಲ ನನಗೆ ಹೇಳಿದ್ದಾರೆ, ನೀನು ಈ ಥರ ಮಾಡ್ತಾ ಇರೋದಾ ಅಂತ. ಅವರಿಗೆ ಒಂದು ಆಶ್ಚರ್ಯ ಆಗ್ತಾ ಇತ್ತು. ಆಮೇಲೆ ಈಗೊಂದು 2 ವರ್ಷ, ಹೆಚ್ಚು ಕಮ್ಮಿ 2 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಅಂದರೆ ನಾನು ನನ್ನ ಬೆಳವಣಿಗೆ ನೋಡಿ ಅವರಿಗೂ ಸಹ ಹಾಗೆ ಕೇಳಿದವರಿಗೂ ಖುಷಿ ಆಗ್ತಾ ಉಂಟು. ಅಂದರೆ ಇವಳು ಮಾಡಿದ್ದಾಳೆ ಅಂತ ಒಂದು ಖುಷಿ ಆಗ್ತಾ ಉಂಟು ಎಲ್ಲರಿಗೂ. ಇಬ್ಬರು ಮಕ್ಕಳು ಕೂಡ ಸಣ್ಣವರೇ. ಈಗ ಅವರಿಗೆ ಎಜುಕೇಷನ್ ವಿಷಯದಲ್ಲಿ ಆಗಿರ್ಬೋದು ಅಥವಾ ಅವರು ಉಳಿದ ಎಲ್ಲ ಕೆಲಸಗಳಲ್ಲಿ ತಾಯಿಯಂದ್ರಾಗಿ ನಮ್ಮ ಸಪೋರ್ಟ್ ತುಂಬ ಬೇಕಾಗ್ತದೆ. ಹಾಗೆ ನಿಮ್ಮ ಈ 2 ಸಣ್ಣ ಮಕ್ಕಳ ಜೊತೆಗೆ ಅವರ ಎಲ್ಲ ಕೆಲಸಗಳ ಜೊತೆಗೆ ನೀವು ನಿಮ್ಮ ಈ ಒಂದು ಉದ್ಯಮವನ್ನು ಕೂಡ ನಡೆಸ್ತಾ ಇದ್ದೀರಿ. ಇದು ಹೇಗೆ ಅಂತ ಅಂದರೆ ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದೀರಿ ಅದನ್ನು ನಮಗೆ ಸ್ವಲ್ಪ ತಿಳಿಸ್ತೀವಿ. ಅಂದರೆ ನಾನು ಜಾಬ್ ಬಿಡಲಿಕ್ಕೆ ಕಾರಣ ನನ್ನ ಮಕ್ಕಳೇ. ಅಂದರೆ ಹಾಗಲ್ಲ, ಅವರೊಟ್ಟಿಗೆ ನಾನು ಇರಬೇಕು ಅಂತ ಉದ್ದೇಶದಿಂದ ನಾನು ಜಾಬ್ ಬಿಟ್ಟದ್ದು. ಹಾಗಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಬಿಸ್ನೆಸ್ ಆದರೆ ಅದು ಮನೆಯಲ್ಲೇ ಸ್ಟಾರ್ಟ್ ಮಾಡಿದ ಉದ್ದೇಶವು ಹಾಗೆ, ಅವರೊಟ್ಟಿಗೆ ನಾನು ಇರಬೇಕು ಅಂತ. ಅವರು 4 ಗಂಟೆಗೆ ಬರಬೇಕಿದ್ರೆ ಆಲ್ಮೋಸ್ಟ್ ನನ್ನ ಕೆಲಸಗಳನ್ನು ಎಲ್ಲ ಮುಗಿಸ್ತೇನೆ ನಾನು. ಹಾಗೆ ಎಲ್ಲೋ ಕೊರಿಯರ್ ಹಾಕಲಿಕ್ಕೆ, ಪೋಸ್ಟ್ ಹಾಕಲಿಕ್ಕೆ ಅಂತ ಹೋಗ್ಲಿಕ್ಕಿದ್ರೆ ಅವರು ಅಡ್ಜಸ್ಟ್ ಮಾಡ್ತಾರೆ ನನ್ನೊಟ್ಟಿಗೆ. ಹಾಗೆ ದೊಡ್ಡವನನ್ನು ಅಂದರೆ ನಾನು ಸ್ಟಾರ್ಟಿಂಗಿಂದಲೇ ಅವನ ಹತ್ರ ಹೇಳ್ತಾ ಇದ್ದೆ, ಒಬ್ಬನೇ ಮಾಡಬೇಕು ಹೋಮ್ವರ್ಕು, ನಾನು ಕೂತ್ಕೊಳ್ಳಿಕ್ಕಿಲ್ಲ ಅಂತ ಹಾಗೆ ಹೇಳ್ತಾ ಇದ್ದೆ. ಅವನು ಆಲ್ಮೋಸ್ಟ್ ಅವನ ಕೆಲಸಗಳೆಲ್ಲ ಅವನೇ ಮಾಡ್ತಾನೆ. ಅವನು ಮೆಚೂರ್ಡ್ ಆಗಿದ್ದಾನೆ. ಸಣ್ಣವನಿಗೆ ಸ್ವಲ್ಪ ಇದು ಮಾಡಬೇಕು, ಓದಿಸ್ಲಿಕ್ಕೆ ಬರೆಸ್ಲಿಕ್ಕೆ ನಾವು ಸ್ವಲ್ಪ ಕೂತ್ಕೊಳ್ಬೇಕು. ಆದರೂ ಅವನು ಸಹ ಅಡ್ಜಸ್ಟಬಲ್ ಹೇಳ್ತಾನೆ. ಅವನು ಹೋಗೋದಾದ್ರೆ ಹೋಗು ಎಲ್ಲ ಹೇಳ್ತಾನೆ ಅವನು. ಸಪೋಸ್ ನನಗೆ ದೂರ ಏನಾದರೂ ಈಗ ಬೆಂಗಳೂರಿಗೆಲ್ಲ 1-2 ಸಲ ಹೋಗುವಾಗ ಅಪ್ಪ ಅಮ್ಮನೊಟ್ಟಿಗೆ ಪಾಪ ಇದ್ದವನು ಇಲ್ಲಿ ಅಲ್ಲ, ನನ್ನ ಅಕ್ಕನೊಟ್ಟಿಗೆ ಅವರ ಮನೆಯಲ್ಲಿ ಹೋಗಿ ಅಡ್ಜಸ್ಟ್ ಮಾಡಿ ಇರ್ತಾನೆ ಅವನು, ತೊಂದರೆ ಇಲ್ಲ. ಮಕ್ಕಳ ಸಪೋರ್ಟ್ ಪೂರ್ತಿಯಾಗಿ. ಈಗ ನೀವು ಇಷ್ಟೆಲ್ಲ ಐಟಮ್ಸ್ಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಿ, ಇದರ ಸೇಲಿಂಗ್ ಸಿಸ್ಟಮ್ ಹೇಗೆ, ಹಾಗೆ ಕಸ್ಟಮರ್ಸ್ಗಳ ಒಪಿನಿಯನ್ ಹೇಗಿದೆ, ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದು? ಖಂಡಿತ. ಉಣ್ಣಿಯಪ್ಪ ಅಂತ ಪ್ರಾಡಕ್ಟು ನಾನು ಶಾಪ್ಗಳಿಗೆ, ಬೇಕರಿಗಳಿಗೆ ಹಾಕ್ತಾ ಇರೋದು, ನಮ್ಮ ಲೋಕಲಲ್ಲಿರುವ ಬೇಕರಿಗಳಿಗೆ ಹಾಕ್ತಾ ಇರೋದು. ಆಮೇಲೆ ಚಿಪ್ಸು, ಖಾರದ ಕಡ್ಡಿ ಆ ಥರದ್ದನ್ನೆಲ್ಲ ಆನ್ಲೈನ್ ಆಗಿ ಸೇಲ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಅಂದರೆ ನಮ್ಮದೊಂದು ವೆಬ್ಸೈಟ್ ಇದೆ, www.homelybites.co.in ಅಂತ ವೆಬ್ಸೈಟ್ ಇದೆ. ಅದರಲ್ಲಿ ನಿಮಗೆ ಆನ್ಲೈನ್ ಸ್ಟೋರ್ ಸಿಗ್ತದೆ. ಅದರ ಥ್ರೂ ವಾಟ್ಸಪ್ಗೆ ನನಗೆ ಬರ್ತದೆ ಮೆಸೇಜ್, ಅದರ ಥ್ರೂ ಸಹ ಮಾಡ್ಬೋದು. ಇಲ್ಲದಿದ್ದರೆ ಸೋಷಿಯಲ್ ಮೀಡಿಯಾ ಎಷ್ಟು ಇದೆ ಈಗ, ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಕೆಲವೊಂದು ಗ್ರೂಪುಗಳಿದೆ. ಅದರಲ್ಲಿ ನಮ್ಮದು ಐಟಮ್ ರೆಡಿ ಆದಾಗ, ಫ್ರೆಶ್ ರೆಡಿ ಆದಾಗ ನಾವು ಮೆಸೇಜ್ ಹಾಕ್ತಾ ಇರ್ತೀವಿ, ಅದರ ಥ್ರೂ ಬರ್ತದೆ ನಮ್ಮದು. ಇನ್ನು ಬಾಯಲ್ಲಿ ನಮಗೆ ಅಂದರೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೋಗಿ ಬಾಯಲ್ಲಿ ನನಗೆ ಎಷ್ಟೋ ಜನ ಬರ್ತಾರೆ ಕಸ್ಟಮರ್ ಆಗಿ. ನಮಗೆ ಲೋಕಲ್ ಕಸ್ಟಮರ್ಗಳೇ ಜಾಸ್ತಿ ಬರ್ತಾರೆ. ಇನ್ನೊಂದು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರುವ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ. ಅಂದರೆ ನನ್ನ ಪ್ರಾಡಕ್ಟು ತೆಂಗಿನೆಣ್ಣೆ ಪ್ರಾಡಕ್ಟ್ ಆದ ಕಾರಣ ಒಂದು 50+ ಜಾಸ್ತಿ ನನಗಿರೋದು. ಏಜ್ 50+ ಜಾಸ್ತಿ ಆದವರೇ ನನ್ನ ಕಸ್ಟಮರ್ಸ್ ಇರೋದು.
ಮತ್ತೆ ನಾವು ಅಂದರೆ ಆನ್ಲೈನ್ ಆಗಿ ಬಂದದನ್ನು ಕೊರಿಯರ್ ಮೂಲಕ ಕಳಿಸ್ತೇವೆ, ಇಲ್ಲದಿದ್ದರೆ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ತೇವೆ. ಹೋಮ್ ಡೆಲಿವರಿ ಆಗ್ತದೆ. ಲೋಕಲಲ್ಲಿ ಇಲ್ಲಿ ಪುತ್ತೂರಲ್ಲಿ ಆದರೆ ಡೋರ್ ಡೆಲಿವರಿ ಕೊಡ್ತೇನೆ, ಆದಷ್ಟು ಡೋರ್ ಡೆಲಿವರಿ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ವೆಬ್ಸೈಟ್ ಥ್ರೂ ಸಹ ನಮಗೆ ಆರ್ಡರ್ ಕೊಡ್ಬೋದು, ಇಲ್ಲ ವಾಟ್ಸಪ್ ನಂಬರು ಕಾಲ್ ಮಾಡಿ ಹಾಗೂ ಸಹ ನಮಗೆ ಕೊಡ್ಬೋದು. ಹೀಗೆ ಮಾಡ್ಬೋದು. ಈಗ ಇತ್ತೀಚಿನ ದಿನಗಳಲ್ಲಿ ತೆಂಗಿನ ಎಣ್ಣೆಯ ಬೆಲೆ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಈಗ ನಿಮಗೆ ದೊಡ್ಡ ಮಟ್ಟಿಗೆ ಯಾವುದಾದ್ರೂ ಆರ್ಡರ್ ಬಂದರೆ ಆಗಲೂ ನೀವು ತೆಂಗಿನ ಎಣ್ಣೆಯನ್ನು ಬಳಸಿಯೇ ಫುಡ್ ಐಟಮ್ಗಳನ್ನು ಮಾಡ್ತೀರಾ ಅಥವಾ ಬೇರೆ ಎಣ್ಣೆಯಲ್ಲಿ ಕೂಡ ಮಾಡಿ ಕೊಡುವಂಥದ್ದು ಇದೆಯಾ? ನನ್ನ ಕಾನ್ಸೆಪ್ಟು ತೆಂಗಿನ ಎಣ್ಣೆ ಇರೋದು. ನಾನು ಸ್ಟಾರ್ಟ್ ಮಾಡಬೇಕಿದ್ರೆ ನನಗೆ ಹೋಲ್ಸೇಲ್ ಆಗಿ 160 ರೂಪಾಯಿ 165 ರೂಪಾಯಿಗೆ ತೆಂಗಿನ ಎಣ್ಣೆ ಸಿಗ್ತಾ ಇತ್ತು. ಪ್ರಸ್ತುತ 400 ಬಂದಿದೆ ಅದು ರೇಟ್. ಹಾಗೆ ಅಂತೇಳಿ ನನಗೆ ಒಂದು ಲೆವೆಲಿಂದ ಜಾಸ್ತಿ ಯಾವುದಕ್ಕೂ ಸಹ ನಮಗೆ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ, ಅದು ರೇಟ್ ಜಾಸ್ತಿ ಮಾಡಿದೆ ಇದ ಕಾರಣ. ಬಲ್ಕಾಗಿ ಬಂದರೆ ಕಸ್ಟಮರಲ್ಲಿ ನಾವು ಹೇಳ್ತೇವೆ ಈ ಥರ ಅಂತ, ಅವರು ಏನು ಹೇಳ್ತಾರೆ, ಹಾಗೆ ರಿಫೈನ್ಡ್ ಆಯಿಲ್ ಬೇಕು ಅಂತಿದ್ರೆ ರಿಫೈನ್ಡ್ ಆಯಿಲಲ್ಲೇ ಮಾಡಿ ಕೊಡ್ತೇವೆ. ಈಗ ಇತ್ತೀಚೆಗೆ ನಾವು ಹಾಗೆ ಬೆಂಗಳೂರಿಗೆ ಒಂದು ಕಂಪನಿಗೆ ಒಂದು 100 ಪ್ಯಾಕೆಟ್ ಖಾರದ ಕಡ್ಡಿಯನ್ನು ಅವರೇ ಹೇಳಿದ್ದು ರಿಫೈನ್ಡ್ ಆಯಿಲಲ್ಲಿ ಮಾಡಿಕೊಡಿ ಅಂತ. ಹಾಗೆ ಅವರಿಗೆ ರಿಫೈನ್ಡ್ ಆಯಿಲಲ್ಲಿ 100 ಪ್ಯಾಕೆಟ್ನಷ್ಟು ಮಾಡಿಕೊಟ್ಟಿದ್ದೇವೆ. ಹಾಗಂತೇಳಿ ನಮ್ಮ ಮನೆಯಲ್ಲಿ ಬಂದು ಡೈರೆಕ್ಟ್ ಕೇಳಿದರೆ ರಿಫೈನ್ಡ್ ಆಯಿಲ್ನ ಯಾವುದೇ ಐಟಮ್ ಇರೋದಿಲ್ಲ, ಬರೀ ತೆಂಗಿನ ಎಣ್ಣೆದು ಮಾತ್ರ. ಅಗೇನ್ಸ್ಟ್ ಆರ್ಡರ್ಗೆ ನಾವು ರಿಫೈನ್ಡ್ ಆಯಿಲಲ್ಲಿ ಮಾಡಿಕೊಡ್ತೇವೆ. ನೀವು ತಯಾರು ಮಾಡ್ತಾ ಇರುವಂತಹ ಫುಡ್ ಐಟಮ್ಸ್ಗಳು ನಮ್ಮ ಪುತ್ತೂರಿನಲ್ಲಿ ಯಾವ ಶಾಪ್ನಲ್ಲೆಲ್ಲ ಸಿಗ್ತದೆ? ಉಣ್ಣಿಯಪ್ಪ ಆದರೆ ಓಂಕಾರ, ಪ್ರಾರ್ಥನಾ, ಪ್ರೇಮ ಆ ಥರದ ಬೇಕರಿಗಳಲ್ಲಿ ಸಿಗ್ತದೆ ಎಲ್ಲ ಕಡೆ. ಬೇರೆ ಐಟಮ್ಸು ಹೋಟೆಲ್ ಸಂತೃಪ್ತಿ ಅಂತ ದರ್ಬೆಯಲ್ಲಿ ಹೋಟೆಲ್ ಸಂತೃಪ್ತಿಯಲ್ಲಿ ಸಿಗ್ತದೆ. ಇನ್ನೊಂದು ಹೋಟೆಲ್ ನಮ್ಮ ಮನೆ ಅಂತ ಕಬಕದಲ್ಲಿದೆ, ಅಲ್ಲಿಯೂ ನಮ್ಮ ಐಟಮ್ಸ್ ಎಲ್ಲವೂ ಸಿಗ್ತದೆ. ಕೆಲವೊಂದು ಐಟಮ್ ನಗರದಲ್ಲಿ ಒಂದು ವಿಕ್ಕಿ ಅಂತ ಒಂದು ಬೇಕರಿ ಇದೆ, ಅಲ್ಲಿಯೂ ಸಹ ಸಿಗ್ತದೆ ನಮ್ಮ ಐಟಮ್ಸ್. ಈ ವರ್ಷ ಸೆಪ್ಟೆಂಬರ್ 5ನೇ ತಾರೀಕಿಗೆ ಪುತ್ತೂರಿನ ಜೈನ ಭವನದಲ್ಲಿ ನೀವು ಓಣಂ ಸದ್ಯ ಅನ್ನೋ ಒಂದು ವಿಶೇಷವಾದ ಔತಣಕೂಟವನ್ನು ಏರ್ಪಡಿಸಿದ್ರಿ. ಇದರ ಬಗ್ಗೆ ಸ್ವಲ್ಪ ಹೇಳ್ಬಹುದಾ? ಓಣಂ ಅಂದರೆ ನಾವು ಸಣ್ಣದಿರುವಾಗಲೇ ಹುಟ್ಟಿದ್ದು, ಓದಿದ್ದು, ಬೆಳೆದದ್ದೆಲ್ಲ ಕೇರಳಲ್ಲೇ ಆದ ಕಾರಣ ನಾನು ಕಲಿತದ್ದು ಕೇರಳ ಮಲಯಾಳಮಲ್ಲಿ ಕಲಿತದ್ದು. ಹಾಗೆ ನಮಗೆ ಓಣಂ ಅಂದರೆ ಒಂಥರ ಒಂದು ಖುಷಿ. ಸ್ಕೂಲಲ್ಲಿ ಪೂಕ್ಕಳಂ ಅಂದರೆ ಹೂವಿನ ರಂಗೋಲಿ ಹಾಕಿ ಅದರದ್ದೊಂದು ಕಾಂಪಿಟೇಷನ್, ಓಣಂ ಸದ್ಯ ಅದನ್ನು ಊಟ ಮಾಡಲಿಕ್ಕೆ ಹೋಗೋದು, ಆ ಒಂದು ಫುಡ್ಡೇ ನಮಗೊಂಥರ ತುಂಬ ಇಷ್ಟ. ಹಾಗೆ ಯಾಕೆ ಪುತ್ತೂರಿನವರಿಗೆ ಅದೊಂದು ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ ನನ್ನ ಒಂದು ತಲೆಯಲ್ಲಿ ಒಂದು ಐಡಿಯಾ ಬಂತು ಸಣ್ಣದಾಗಿ. ಹಾಗೆ ಹಸ್ಬೆಂಡಲ್ಲಿ ಹೀಗೆ ಮಾತಾಡಬೇಕಿದ್ರೆ, ಅಂದರೆ ಕೇರಳದಲ್ಲಿ ಈಗ ಆ ಥರ ಎಲ್ಲ ನಡೀತಾ ಉಂಟು. ಓಣಂ ಕಿಟ್ ಅಂತ ಮಾಡಿಕೊಡೋದು, ಸದ್ಯದ್ದು ಕಿಟ್ ಅಂತ ಕಿಟ್ ಮಾಡಿಕೊಡೋದು, ಆ ಥರ ಎಲ್ಲ ಉಂಟು. ಹಾಗೆ ನಾವು ಇಲ್ಲೊಂದು ಇಂಟ್ರೊಡ್ಯೂಸ್ ಮಾಡುವ ಅಂತ ಹೇಳೋದು ಗಂಟೆ ಜೈ ಅಂತ ಹೇಳಿದರು. ಸರಿ, ಇನ್ನು ಅವರು ಜೈ ಮಾತ್ರ ಹೇಳೋದು, ನಾವು ಫಿಸಿಕಲಿ ಅದನ್ನು ವರ್ಕ್ ಮಾಡಬೇಕಲ್ಲ. ಹಾಗೆ ಮಾಡಬೇಕಿದ್ರೆ ಇಲ್ಲೇ ನಮ್ಮ ಫ್ಯಾಮಿಲಿಯವರೇ 4-5 ಫ್ಯಾಮಿಲಿ ನಮ್ಮ ಕಸಿನ್ಸಲ್ಲಿ ಇಲ್ಲೇ ಇದ್ದಾರೆ ಪುತ್ತೂರಲ್ಲಿ. ಹಾಗೆ ಆಮೇಲೆ ಒಬ್ಬರಲ್ಲಿ ಕೇಳಿದೆ ಈ ಥರ ಮಾಡೋದಾ ಅಂತ. ಹಾಗೆ ಅವನು ಒಮ್ಮೆ ಬೇಕಾ ಬೇಡವಾ ಅಂತ ಇತ್ತು, ಪಬ್ಲಿಕ್ಕಿಗೆ ಕೊಡೋದು ಸ್ವಲ್ಪ ಆಲೋಚನೆ ಮಾಡಿ ಕೊಡಬೇಕು ಅಂತೆಲ್ಲ ಇತ್ತು. ಅವನು 1-2 ದಿವಸ ಆಲೋಚನೆ ಮಾಡಿದ, ಸರಿ ಅಂತ ಅವನು ಹೇಳಿದ. ಇನ್ನೊಬ್ಬ ಅಣ್ಣನಿಗೆ ಕೇಳಿದೆ, ಅವನು ಓಕೆ ಹೇಳಿದ. ಹಾಗೆ ನಾವೇ 4 ಫ್ಯಾಮಿಲಿಯವರು ಸೇರಿ ಆಯಿತು ಸರಿ ಮಾಡುವ, ಆಗ್ಬೋದು ನಮಗೆ ಅಂತ ಹೇಳಿ ಹೊರಟದ್ದು. ಅದು ಯಾವಾಗ ಓಣಮಿಂದ ಬರೀ 10 ದಿವಸ ಮೊದಲೇ ಮಾಡಿದೊಂದು ಪ್ಲ್ಯಾನ್ ಇದು. ಇಷ್ಟು ಜನವನ್ನು ಅಂದರೆ ಒಂದು ಅಮೌಂಟ್ ಹಾಕಿ ಅವರು ಅಮೌಂಟ್ ಕೊಟ್ಟು ಊಟ ಮಾಡಬೇಕು. ಅದಕ್ಕೆ ನಾವೊಂದು 26 ವೆರೈಟಿ ಐಟಮ್ಸ್ ಹಾಕಿದ್ದೇವೆ, ಒಂದಿಷ್ಟು ಅಮೌಂಟ್ ಅಂತ ಮಾಡಿದ್ದೇವೆ. ಹಾಗೆ ಅದನ್ನು ಅಡುಗೆಯವರನ್ನು ಆ ಓಣಂ ಟೈಮಲ್ಲಿ ನಮಗೆ ಅಡುಗೆಯವರು ಸಿಗೋದಿಲ್ಲ, ಅದು ಆಥೆಂಟಿಕ್ ಟೇಸ್ಟಲ್ಲೇ ಬರಬೇಕು. ಅಂದರೆ ಕೇರಳವರೇ ಅದಕ್ಕೆ ಅಡುಗೆ ಮಾಡಿ ಅದೇ ಟೇಸ್ಟಲ್ಲಿ ಬರಬೇಕು. ಸಾರಾದರೂ ಸಾಂಬಾರಾದರೂ ಅದರಲ್ಲಿರೋ ಪ್ರತಿಯೊಂದು ಐಟಮಿಗೂ ಅದೇ ಟೇಸ್ಟ್ ಬರಬೇಕು. ಹಾಗೆ ನಾವು ಅಲ್ಲಿಂದನೇ ಜನ ಹುಡುಕಿಕೊಂಡು ಬರಬೇಕು. ಹಾಗೆ ಒಬ್ಬರಿಗೆ ಹೇಳಿದಾಗ ಒಬ್ಬರು ಓಕೆ ಹೇಳಿದ್ರು, ಲಾಸ್ಟ್ ಮೂಮೆಂಟಿಗೆ ಅವ್ರು ಕೈ ಕೊಟ್ಟರು. ಹಾಗೆ ಇನ್ನೊಬ್ಬರನ್ನು ಹುಡುಕಿದ್ವಿ. ಅದು ಓಣಂ ದಿವಸವಾಯಿತು ನಾವು ಮಾಡಿದ್ದು. ಆ ದಿವಸ ಅಂದರೆ ಅವರು ಎಲ್ಲ ಬಿಸಿ ಇರ್ತಾರೆ ಓಣಮ್ಮ ಅಂತ, ಅವರು ಹಾಗೆ ಹೊರಗಡೆ ಏನೂ ಹೋಗೋದಿಲ್ಲ, ಆ ಟೈಮಲ್ಲಿ ಮನೆಯಲ್ಲೇ ಇರಬೇಕು ಅಂತ ಆಗಿರ್ತಾರೆ. ಹಾಗೆ ಲಾಸ್ಟ್ ಅವರೊಬ್ಬರು ಒಪ್ಪಿಕೊಂಡ್ರು, ಸರಿ ನಾವು ಬರ್ತೇವೆ ಅಂತ. ಇನ್ನೂ ಪ್ರಚಾರ ಆಗಬೇಕಲ್ಲ, ಇಲ್ಲಿ ಎಲ್ರಿಗೂ ಗೊತ್ತಾಗಬೇಕಲ್ಲ ಅಂತೇಳಿ ಹಾಗೆ ಆದಷ್ಟು ಬಾಯಿಂದ ಬಾಯಿಗೆ ಹೇಳಿದ್ದೇವೆ, ಪ್ಯಾಂಪ್ಲೆಟ್ ಕೊಡ್ತೇವೆ, ಪೇಪರಲ್ಲಿ ಪ್ಯಾಂಪ್ಲೆಟ್ ಹಾಕಿದ್ದೇವೆ. ಆಮೇಲೆ ನಾನು ಮತ್ತು ನನ್ನ ಹಸ್ಬೆಂಡು ಪ್ರತಿ ಶಾಪಿಗೆ ಒಂದು ಆದಿತ್ಯವಾರ ಬೆಳಗ್ಗೆಯಿಂದ ರಾತ್ರಿ ತನಕ ಪ್ರತಿ ಶಾಪಿಗೆ ಹೋಗಿ ಪ್ರತಿಯೊಬ್ಬರನ್ನು ಇನ್ವೈಟ್ ಮಾಡಿದ್ದೇವೆ, ನೀವು ಆ ದಿವಸ ಊಟಕ್ಕೆ ಅಲ್ಲಿಗೆ ಬನ್ನಿ ಅಂತೆಲ್ಲ ಹೇಳಿ. ಹಾಗೆ ಒಳಗಿಂದ ಒಂದು ಹೆದರಿಕೆ ಇತ್ತು, ಪಬ್ಲಿಕ್ಕಿನ ರೆಸ್ಪಾನ್ಸ್ ಹೇಗಿರ್ತದ ಅಂತ. ಇವನ್ ನನಗೆ ಮುಂಚಿನ ದಿವಸ ತನಕ ಒಂದು 50 ಸಹ ಊಟ ಬುಕ್ ಆಗಲಿಲ್ಲ ನನಗೆ. ಅಂದರೆ ಪ್ರೀ ಬುಕ್ಕಿಂಗ್ ಮಾಡಿದ್ದು ನಾವು, ಪಬ್ಲಿಕ್ಕಿಗೆ ಊಟ ಕೊಡುವ ಕಾರಣ ಮೊದಲೇ ಬುಕ್ ಮಾಡೋದಿದ್ರೆ ನನಗೆ ಅಡಿಗೆ ಎಷ್ಟು ಮಾಡಬೇಕು ಅಂತ ಒಂದು ಸಿಗೋದಿಲ್ಲ. ಆದ ಕಾರಣ ಪ್ರೀ ಬುಕ್ಕಿಂಗ್ ಅಂತ ಮಾಡಿದ್ದು. ಪ್ರತಿಯೊಬ್ಬರು ಸಹ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಹೇಳೋ ಒಂದು ಹಿಂದೆ ಮುಂದೆ ನೋಡ್ತಾರೆ. ಹಾಗೆ
ಲಾಸ್ಟ್ ಒಂದು ದಿವಸ ಮುಂಚೆ ಆಗುವ ನನಗೆ ಹೆದರಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟೆಲ್ಲ ಮಾಡಿ ಲಾಸ್ಟ್ ಫ್ಲಾಪ್ ಆಗ್ಬೋದಾ ಇಂಥ ವಿಷಯ ಅಂತ ಆಯಿತು. ಅದಾಗಿ ಅದೇ ದಿವಸ ಇಲ್ಲೇ ಪಕ್ಕದಲ್ಲಿ ಒಂದು ಬ್ಯಾಂಕಿದೊಂದು ಏನು ಜನರಲ್ ಬಾಡಿ ಇತ್ತು, ಅವರಿಗೆ ಊಟ ಎಲ್ಲ ಇತ್ತು, 4,000 ಜನಕ್ಕೆ ಊಟ ಇತ್ತು. ಹಾಗೆ ಅದು ಸ್ವಲ್ಪ ನನಗೆ ಒಂದು ನೆಗೆಟಿವ್ ಆಯಿತು. ತುಂಬ ಜನ ಪರಿಚಯದವರು ಅಲ್ಲಿಗೆ ಹೋದರು ಊಟಕ್ಕೆ ಅಂತ. ಅಂತೂ ಮುಂಚಿನ ದಿವಸ ನನಗೆ ಫುಲ್ಲು ಬೆಳಿಗ್ಗೆಯಿಂದ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಊಟ ಅಂತ ಬುಕ್ ಮಾಡಲಿಕ್ಕೆ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂತ ಆ ದಿವಸ ಮಧ್ಯಾಹ್ನ ತನಕ ನನಗೆ ರಿಕ್ವೆಸ್ಟ್ ಮಾಡಿ, ಅಂದರೆ ನಾವು ಬರ್ತೇವೆ ನಾಳೆ ದುಬೈಗೆ ಹೋಗ್ಲಿಕ್ಕೆ ಉಂಟು, ಆ ಥರ ಎಲ್ಲ ರಿಕ್ವೆಸ್ಟ್ ಮಾಡಿ ನನಗೆ ಕಾಲ್ ಬಂತು. ಆಯಿತು ಅಂತ ಹೇಳಿ ಅಂತೂ ನಮ್ಮ ಪ್ಲ್ಯಾನ್ ಒಂದು 300 ಜನ ಇತ್ತು, 250 ಪ್ಲಸ್ ಆಗಿದೆ ನಮಗೆ. ಅದೊಂದು ನಮ್ಮ ಸಕ್ಸಸ್. ಅಂದರೆ ಅದರಲ್ಲಿ ಒಂದು 200 ಜನ ಸಹ ನಮಗೆ ಹೊಸಬ್ರು, ಪರಿಚಯ ಇಲ್ಲದ ಮುಖಗಳೇ ಬಂದರು. ನಮ್ಮ ಪರಿಚಯದ ಮುಖವಿಂದು ಜಾಸ್ತಿ ಪರಿಚಯ ಇಲ್ಲದವರೇ ಬಂದರು. ಆ ಪ್ರೋಗ್ರಾಮನ್ನು ನಾವೇ 4 ಫ್ಯಾಮಿಲಿ ಸೇರಿ ಕೂತು ಹಾಗೆ ಮಾಡಿದ್ದು. ಹಾಗೆ ಅಂದರೆ ಅದೊಂದು ಗ್ರ್ಯಾಂಡ್ ಸಕ್ಸಸ್ ಆಯಿತು ನಮಗೆ. 200 ಪ್ಲಸ್ ಜನ ಅಂದರೆ ಅದು ಸಣ್ಣ ವಿಷಯ ಅಲ್ಲ. ಅವರು ಅಮೌಂಟ್ ಕೊಟ್ಟು ಅವರು ಬಂದು ಇದು ಮಾಡೋದಂದ್ರೆ ಅದು ಸಣ್ಣ ವಿಷಯ ಅಲ್ಲ. ಹಾಗೆ ಅದೊಂದು ಗ್ರ್ಯಾಂಡ್ ಸಕ್ಸಸ್ ಆಯಿತು ನಮಗೆ. ಇನ್ನೊಂದು ಕಸ್ಟಮರ್ಗಳದ್ದು ಪ್ರತಿಕ್ರಿಯೆ ಅಂದರೆ ಅವರು ರಿಪೀಟಾಗಿ ನಮ್ಮ ಕಡೆಯಿಂದ ಐಟಮ್ ತಗೊಳ್ಳೋದಂದರೆ ಅದು ನಮ್ಮ ಸಕ್ಸಸ್, ಅದು ನಮ್ಮ ಪಾಸಿಟಿವ್ ಇಂದಾಗಿ ಅದು ಬರ್ತಾ ಇದೆ. ಇನ್ನೊಂದು ಬೇರೆ ಹೊಸ ಕಸ್ಟಮರ್ ಬರುವಾಗ ನನಗೆ ಇಂಥವರು ಹೇಳಿ ನಾನು ಬರ್ತಾ ಇರೋದು ಅಂತ ಒಂದು ಹೇಳಿ ಆ ಥರ ತುಂಬ ಜನ ಕಸ್ಟಮರ್ ಬರ್ತಾರೆ. ಅದು ಸಹ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ನನಗೆ ಇರೋದು. ಇನ್ನೊಂದು ಈಗ ಓಣಂ ಸದ್ಯ ಅಂತ ಮಾಡಿದ್ದೇವೆ ಅಂತ ಹೇಳಿದೆವಲ್ಲ, ಅದರಲ್ಲಿ ನಮಗೆ ತುಂಬ ಜನ ಹೊಸಬ್ರು ಬಂದಿದ್ದಾರೆ ಕಸ್ಟಮರ್ಗಳು. ಅವರೀಗ ಸದ್ಯ ಊಟ ಮಾಡಿ ಆದರೂ ಸಹ ತುಂಬ ಜನ ಒಳ್ಳೆ ಅಂತ ಹೇಳಿದ್ದಾರೆ. ಅಂದರೆ ಕೇರಳದವರು ಕರ್ನಾಟಕದಲ್ಲಿ ಬಂದಿರುವವರಿಗೆ ಅಂದರೆ ತುಂಬ ಖುಷಿಯಾಗಿದೆ ಅವರಿಗೆ ಇಲ್ಲಿ ಸಿಗುವುದಿಲ್ಲ ಅಲ್ಲ. ಹಾಗೆ ಆ ಒಂದು ಊಟ ಅವರಿಗೆ ತುಂಬ ಖುಷಿಯಾಗಿದೆ, ಅದಕ್ಕೆ ತುಂಬ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಹಾಗೆ ಒಂದು ಎಕ್ಸಾಂಪಲ್ ಅಂದರೆ ಒಂದು 2 ವಾರ ಮುಂಚೆ ಆ ಒಂದು ಫಂಕ್ಷನ್ ಥ್ರೂ ನನಗೆ ಪರಿಚಯ ಆದ ಒಬ್ಬರು ಫ್ಯಾಮಿಲಿಯವರು ಅವರೊಂದು ಸಂಜೆ ಒಂದು ಸಂಜೆಯಲ್ಲಿ ಬಂದು ಒಂದು 2 ಗಂಟೆ 3 ಗಂಟೆಗೂ ಬಂದು ನಮ್ಮಲ್ಲಿ ಮಾತಾಡಿ ಸುಮ್ಮನೆ ನಮ್ಮಲ್ಲಿ ಬಂದು ಮಾತಾಡಿ ಹೋಗಿದ್ದಾರೆ. ಅದೆಲ್ಲ ನನ್ನ ಒಂದು ಪಾಸಿಟಿವ್ ಆಗಿ ನಾವು ತಗೊಳ್ತಾ ಇರೋದು, ಗ್ರಾಹಕರ ಒಂದು ಪಾಸಿಟಿವ್ ಆಗಿ ತಗೊಳ್ತಾರೆ. ನಮಗೆ ಅದು ಯಾರು ಅಂತಲೇ ಮೊನ್ನೆ ತನಕ ಸೆಪ್ಟೆಂಬರ್ ತನಕ ಅವ್ರು ಯಾರು ಅಂತಲೇ ಪರಿಚಯ ಇರಲಿಲ್ಲ. ಅದಾದ ನಂತರ ಒಂಥರ ಫ್ಯಾಮಿಲಿ ಫ್ರೆಂಡಿನಾಗೆ ಆದರು ಅವರು. ಅದೆಲ್ಲ ನಮ್ಮ ಒಂದು ಸಕ್ಸಸ್, ನಮ್ಮ ಒಂದು ಪಾಸಿಟಿವ್ ಇದಾಗಿ ನಾನು. ಮೊದಲು ಟೀಚಿಂಗ್ ಫೀಲ್ಡಲ್ಲಿದ್ದ ನೀವು ನಂತರ ಈ ಗೃಹ ಉದ್ಯಮವನ್ನು ಆರಂಭ ಮಾಡಿದೆ ಅಂತ ಮೊದಲಿಗೆ ಹೇಳಿದ್ರಿ. ಅದರಿಂದ ನಿಮಗೆ ಯಾವ ರೀತಿಯ ಖುಷಿ ಸಿಕ್ಕಿದೆ? ಅಂದರೆ ಈ ಉದ್ಯಮದಲ್ಲಿ ಯಾವ ರೀತಿಯ ಖುಷಿ ಇದೆ ನಿಮಗೆ? ಟೀಚಿಂಗ್ ಫೀಲ್ಡು ನಾನದು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಟೀಚಿಂಗ್ ಫೀಲ್ಡು ಒಳ್ಳೆಯದೇ, ನನಗೆ ಮಕ್ಕಳ ಜೊತೆ ಇರಲಿಕ್ಕೆ ಖುಷಿ ಆಗ್ತದೆ. ಆದರೆ ನಮ್ಮ ಫ್ಯಾಮಿಲಿ ಒತ್ತಡ ಎಲ್ಲ ಆಗುವಾಗ ಆ ಟೈಮ್ ಒಂದು ಉಂಟಲ್ಲ, 9 to 5 9 to 6 ಅದು ನಮಗೆ ಆಗ್ತಾ ಇರಲಿಲ್ಲ. ಬಂದು ಮನೆಯಲ್ಲಿ ಕೆಲಸ ಮಾಡಬೇಕು, ಮಕ್ಕಳದ್ದು ಮಾಡಬೇಕು, ಎಲ್ಲ ಒಂಥರ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ. ಇದಾದರೆ ನಮ್ಮದೇ ಟೈಮಿಗೆ ನಾವು ಬಿಸ್ನೆಸ್ ಮಾಡ್ಬೋದು, ನಮ್ಮ ಟೈಮಿಗೆ ಮಕ್ಕಳನ್ನು ಅಡಿಗೆ ಎಲ್ಲ ಮಾಡಿ ನನಗೆ ಅಂದರೆ ನಾನು ಇಷ್ಟಪಟ್ಟು ಮಾಡುವ ಕಾರಣ ನನಗೆ ಇದು ಬರ್ಡನ್ ಅಂತ ಆಗ್ತಾ ಇಲ್ಲ. ಆ್ಯಕ್ಚುಲಿ ಟೀಚಿಂಗ್ ಅಂದರೆ ತುಂಬ ಕಷ್ಟ, ಬಿಸ್ನೆಸ್ ಅಂದರೆ ತುಂಬ ಕಷ್ಟ. ನಾವು ಪ್ರತಿಯೊಂದನ್ನು ಅದನ್ನು ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು ಬಿಸ್ನೆಸ್ಸಲ್ಲಿ. ಟೀಚಿಂಗಲ್ಲಿ ಹಾಗೆ ಇಲ್ಲ. ಟೀಚಿಂಗ್ ಅಂತೆಲ್ಲ ಬೇರೆ ಯಾವುದೇ ನಾವು ಕೆಲಸಕ್ಕೆ ಹೋಗೋದಂತ ಇದ್ದರೆ ಬೆಳಿಗ್ಗೆ ಹೋಯ್ತು ಸಂಜೆ ಬಂತು ಆ ಥರ ಇರೋದು, ಅದರಲ್ಲಿ ದೊಡ್ಡ ಕಷ್ಟ ಅಂತ ಇರೋದಿಲ್ಲ. ಬಿಸ್ನೆಸ್ ಅಂದರೆ ನಮಗೆ ಮಾರ್ಕೆಟ್ ಮಾಡಬೇಕು, ಪ್ರಾಫಿಟ್ ಬರ್ಬೋದು, ಲಾಸ್ ಬರ್ಬೋದು, ಅದನ್ನೆಲ್ಲ ಫೇಸ್ ಮಾಡಲಿಕ್ಕೆ ನಾವು ರೆಡಿ ಇರಬೇಕು. ಆದರೆ ನಾನು ಬಿಸ್ನೆಸ್ ಅಂತ ಈ ಒಂದು ಫೀಲ್ಡನ್ನು ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೇನೆ. ಆದ ಕಾರಣ ನನಗೆ ತುಂಬ ಖುಷಿ ಗೊತ್ತಾಗುತ್ತೆ. ನನ್ನ ಬಿಸ್ನೆಸ್ಸಿನ ಇನ್ನೊಂದು ಉದ್ದೇಶ ಏನಂದರೆ, ನಮ್ಮ ಈಗಿನ ಜನ್ರೇಷನ್ಗೆ, ಈಗಿನ ಮಕ್ಕಳಿಗೆ ಹಳೆಯ ಒಂದು ಟ್ರೆಡಿಷನಲ್ ಫುಡ್ಡಿನ ಟೇಸ್ಟ್ ಗೊತ್ತಾಗಬೇಕು ಅಂತ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದು. ಈ ಚಕ್ಕುಲಿ ಮುರುಕಾಗಲಿ, ಖಾರದ ಕಡ್ಡಿ ಆಗಲಿ, ಉಂಡ್ಲಕಾಳು ಅಂತ ಉಪ್ಪು ಸೊಳ್ಳೆಯಲ್ಲಿ ಮಾಡುವಂಥ ಅದಾಗಲಿ, ಅದೆಲ್ಲ ಈಗಿನ ಮಕ್ಕಳಿಗೆ ಅಷ್ಟೊಂದು ಗೊತ್ತಿಲ್ಲ. ಈಗಿನವರಿಗೆ ಲೇಸು ಆ ಥರ ಕುರ್ಕುರೆ ಅದನ್ನೇ ಅವರು ಜಾಸ್ತಿ ತಿನ್ನೋ ಕಾರಣ ಈ ಥರ ಒಂದು ಇದು ಸಹ ನಮ್ಮ ಅಜ್ಜಿಯಂದಿರು ಅಮ್ಮಂದಿರು ಎಲ್ಲ ಮಾಡ್ತಾ ಇದ್ರು ಅಂತ ಒಂದು ಗೊತ್ತಾಗಬೇಕು ಅಂತ ಉದ್ದೇಶದಿಂದ ಈ ಒಂದು ಕಾನ್ಸೆಪ್ಟ್ ನಾನು ಇದು ಮಾಡಿದ್ದು. ಆದರೆ ಈಗ ಮಕ್ಕಳು ತಗೊಳ್ತಾ ಇದ್ದಾರೆ. ಒಟ್ಟಿಗೆ ನನಗೀಗ ಹೈಯೆಸ್ಟ್ ಅಂದರೆ ಒಂದು 50+ ಏಜಿನವರು ಜಾಸ್ತಿ ಆಗಿದ್ದಾರೆ ಕಸ್ಟಮರ್ಸ್, ಜಾಸ್ತಿ ಡಾಕ್ಟರ್ಸು ಆ ಥರದವರೇ ಜಾಸ್ತಿ ಬರ್ತಾ ಇದ್ದಾರೆ. ಹಾಗೆ ಅಂದರೆ ಹೆಲ್ತಿನ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಆಗಿ ಇರುವವರು ನಂದು ರಿಪೀಟ್ ಆಗಿ ನನಗೆ ಆ ಥರದ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಕೆಲವೊಂದು ಡಾಕ್ಟರ್ಸ್ ರೆಕಮೆಂಡ್ ಮಾಡಿ ಕಳಿಸ್ತಾರೆ, ಅಂದರೆ ಮಕ್ಕಳು ಜಾಸ್ತಿ ಫುಡ್ಡು ತಿಂತಾರೆ, ಅಂದರೆ ಈ ಥರ ಸ್ನ್ಯಾಕ್ಸ್ಗಳು ಬೇಕು ಅಂತ ಹಠ ಮಾಡ್ತಾರೆ ಅಂತ ಹೇಳುವಾಗ ನಮ್ಮಲ್ಲಿ ಬಂದು ತಗೊಳ್ಳಿ ಅಂತ ಡಾಕ್ಟರ್ಸೇ ನಮಗೆ ಅವರು ರೆಕಮೆಂಡ್ ಮಾಡ್ತಾರೆ ನಮ್ಮದು. ಅದೆಲ್ಲ ನಮಗೆ ಅಂದರೆ ತುಂಬ ಖುಷಿ ಕೊಡುವ ಒಂದು ಸಂಗತಿ ಅದು. ನಮ್ಮ ಫುಡ್ಡಿನ ಬಗ್ಗೆ ಒಂದು ಪಾಸಿಟಿವ್ ಆಗಿ ಹೇಳಿದ್ದಕ್ಕೆ ನಿಮ್ಮಲ್ಲಿ ನೀವು ತಯಾರು ಮಾಡುವಂತಹ ಯಾವುದೇ ಒಂದು ಐಟಮ್ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಬಲ್ಕ್ ಆಗಿ ಬೇಕಾದರೆ ನೀವು ಅದನ್ನು ಮಾಡಿಕೊಡ್ತೀರಾ? ಖಂಡಿತ ಮಾಡಿಕೊಡ್ತೇವೆ. ನಮಗಂದರೆ ಒಂದು ಸ್ವಲ್ಪ ದಿವಸ ಮೊದಲೇ ಅವರು
ಹೇಳಬೇಕು, ಇಂಥ ಪ್ರೋಗ್ರಾಮ್ ಇಂಥ ದಿವಸಕ್ಕೆ ಡೇಟ್ ಅಂತ ಹೇಳಿದರೆ ನಾವು ಮಾಡಿಕೊಡ್ತೇವೆ. ಗೇನ್ಸ್ಟ್ ಆರ್ಡ್ರಲ್ಲಿ ಮಾಡಿಕೊಡ್ತೇವೆ. ನಾವು ಕಸ್ಟಮರಲ್ಲಿ ಕೇಳ್ತೇವೆ ಯಾವ ಥರದ ಎಣ್ಣೆ ಬೇಕು ಅಂತ, ರಿಫೈಂಡ್ ಆಯಿಲ್ ಬೇಕಾ ಅಲ್ಲ ತೆಂಗಿನ ಎಣ್ಣೆಯಲ್ಲೇ ಬೇಕಂತ ಕೇಳ್ತೇವೆ. ಹಾಗೆ ಈಗ ಕೆಲವರೆಲ್ಲ ಫಾರಿನಿಗೆಲ್ಲ ತಗೊಂಡು ಹೋಗ್ಲಿಕ್ಕೆಲ್ಲ ನಮಗೆ ತಗೊಂಡು ಹೋಗ್ತಾರೆ, ಹೇಳ್ತಾರೆ. ಅವರು ಸಹ ಮೊದಲೇ ಹೇಳ್ತಾರೆ. ಹಾಗೆ ಮೊದಲೇ ಹೇಳಿದರೆ ಇಂಥ ಡೇಟಿಗೆ ಅಂತ ಹೇಳಿದರೆ ನಾವು ರೆಡಿ ಮಾಡಿ ಕೊಡ್ತೇವೆ, ಫ್ರೆಶ್ ಆಗಿ ಮಾಡಿ ಕೊಡ್ತೇವೆ ಆ ದಿವಸಕ್ಕೆ. ಇನ್ನೊಂದು ಈಗ ಸೆಂಡಿಗೆ ಟೈಪು ಅದನ್ನು ಮಾಡ್ತೇವೆ ನಾವು. ಮಜ್ಜಿಗೆ ಮೆಣಸು, ಮೆಣಸಿನ ವಡೆ, ಮತ್ತು ಮರಗೆಣಸಿನ ಪಕ್ಕಡ, ಹಲಸಿನಕಾಯಿ ಟೈಮಲ್ಲಿ ಹಲಸಿನಕಾಯಿ ಪಕ್ಕಡ ಎಲ್ಲ ಮಾಡ್ತೇವೆ. ಅದನ್ನು ಸಹ ಬಲ್ಕ್ ಬೇಕಿದ್ರೆ ನಮಗೆ ಮೊದಲೇ ಹೇಳಬೇಕಾಗ್ತದೆ. ಮೊದಲೇ ಹೇಳಿದರೆ ನಾವು ರೆಡಿ ಮಾಡಿ ಕೊಡ್ತೇವೆ. ಇಷ್ಟು ಹೊತ್ತು ನಿಮ್ಮ ಉದ್ಯಮದ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ರಿ. ನಿಮ್ಮ ಉದ್ಯಮ ಇನ್ನಷ್ಟು ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಹೇಳಿ ಹಾರೈಸ್ತೇನೆ. ಹಾಗೆ ನಿಮ್ಮ ಎಲ್ಲ ಉದ್ಯಮದ ಬಗ್ಗೆ ಪ್ರತಿಯೊಂದು ವಿಷಯವನ್ನು ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಇಷ್ಟೊತ್ತು ನಿಮ್ಮಲ್ಲಿ ಮಾತಾಡಿದಾಗ ನನಗೊಮ್ಮೆ ಫಸ್ಟಿಂದ ಲಾಸ್ಟ್ ತನಕ ಎಲ್ಲ ನನ್ನ ಬಿಸ್ನೆಸ್ ಒಂದು ರೀಕಾಲ್ ಆಯಿತು. ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ನಮ್ಮ ಬಿಸ್ನೆಸ್ಸು ಇನ್ನೊಂದಿಷ್ಟು ಜನಗಳಿಗೆ ತಲುಪ್ತಾ ಇದೆ. ಹಾಗೆ ನಿಮಗೂ ಸಹ ಧನ್ಯವಾದಗಳು. ಕೇಳಿದ್ರಲ್ವಾ ಗೀತಾ ಶ್ಯಾಮ್ರವರ ಸಾಧನಾ ಹಾದಿಯ ಕಥೆಯನ್ನು. ಸಣ್ಣ ರೀತಿಯಲ್ಲಿ ಆರಂಭವಾದ ಈ ಗೃಹ ಉದ್ಯಮ ತಿಂಡಿ ತಿನಿಸುಗಳ ಗುಣಮಟ್ಟದಿಂದಾಗಿ ಇಂದು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಎಲ್ಲರ ಸಹಕಾರದೊಂದಿಗೆ ವಿಸ್ತೃತವಾಗಿ ಬೆಳೆಯುತ್ತಿದೆ. ಇವರ ಉದ್ಯಮವನ್ನು ನಾವೆಲ್ಲರೂ ಬೆಂಬಲಿಸೋಣ. ಇಲ್ಲಿ ನೀಡಿರುವ ದೂರವಾಣಿ ಸಂಖ್ಯೆ ಹಾಗೂ ವೆಬ್ಸೈಟ್ ಮೂಲಕ ಇವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇವರು ಈಗಾಗಲೇ ತಿಳಿಸಿರುವಂತೆ ಪುತ್ತೂರಿನ ವಿವಿಧ ಮಳಿಗೆಗಳು, ಕೊರಿಯರ್ ಮತ್ತು ನೇರ ತಯಾರಿಕಾ ಘಟಕದಿಂದಲೂ ಇವರ ಉತ್ಪನ್ನಗಳನ್ನು ನಾವು ಖರೀದಿಸಬಹುದು. ಧನ್ಯವಾದಗಳು.